ಯಾರ್ಯಾರು ಪಾಸ್ ಆಗಿದ್ದಾರೆ ಅವ್ರ ಲಿಸ್ಟ್ ಹಾಕಿದ್ದೀವಿ ಅಂತಾರೆ ಮಧು ಬಂಗಾರಪ್ಪ. ಫೇಲ್ ಅಂತ ಈಗಲೇ ಹೇಳಕ್ಕೆ ಬರಲ್ಲ. ಈ ಮುಖಾಂತರ ಫೇಲ್ ಆದವ್ರಿಗೂ ಒಂದು ಆಶಾಭಾವನೆ, ಯಾಕಂದ್ರೆ ಇನ್ನೂ ಎರಡೆರಡು ಅವಕಾಶಗಳಿವೆ. ಎರಡೆರಡು ಅವಕಾಶಗಳು, ಸಿದ್ಧತೆ ಮಾಡಿಕೊಳ್ಳಿ ಅನ್ನುವಂಥ ಕಾರಣಕ್ಕೋಸ್ಕರ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ರು. 2ನೇ ಬಾರಿ ಮತ್ತು 3ನೇ ಬಾರಿಗೆ ಪರೀಕ್ಷಾ ಶುಲ್ಕ ಇರಲ್ಲ. ಯಾರ್ಯಾರು ಪಾಸ್ ಆಗಿದ್ದಾರೆ ಅವರ ಲಿಸ್ಟನ್ನು ಹಾಕಿದ್ದೀವಿ. ಫೇಲ್ ಅಂತ ಈಗಲೇ ಹೇಳಲ್ಲ, ಎರಡೆರಡು ಅವಕಾಶಗಳಿದೆ. ದಯವಿಟ್ಟು ಈಗಲೇ ಹಾರ್ಡ್ ವರ್ಕ್ ಮಾಡಿ ಬರೀರಿ, ತೇರ್ಗಡೆಯಾಗಿ. ಇನ್ನೂ 2 ಅವಕಾಶಗಳಿದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಶಿಕ್ಷಣ ಇಲಾಖೆಯ ಮಹತ್ವದ ಹೆಜ್ಜೆ ಇದು ಅಂತ ಕೂಡ ಮಧು ಬಣಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಈವ್ನಿಂಗ್ ಕ್ಲಾಸ್ಗೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಇದು ಹೇಗಾದರೂ ಮಾಡಿ ಫಲಿತಾಂಶದ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅಂತ, ಅವರಿಗೆ ಟ್ರೈನಿಂಗ್ ಕೊಡಬೇಕು ಅಂತ. ಈ ಮುಖಾಂತರ ಏನಂದ್ರೆ ಮತ್ತೊಂದು ಸರಿ ಎಕ್ಸಾಮ್ ಬರೀಬೇಕು, ಮಗದೊಂದು ಸರಿ ಎಕ್ಸಾಮ್ ಬರೀಬೇಕು, ಅವ್ರು ಪಾಸ್ ಆಗಬೇಕು. ಇದು ಒಂದು ಕಡೆಗೆ ಅದರ ವಿವರಗಳನ್ನು ತೋರಿಸ್ತಾ ಇದ್ದೀವಿ. 100% ಫಲಿತಾಂಶ ಪಡೆದಂಥ 13 ಸರ್ಕಾರಿ ಕಾಲೇಜುಗಳು, ವೆರಿ ಗುಡ್. ಒಟ್ಟು 134 ಕಾಲೇಜುಗಳಲ್ಲಿ 100% ರಿಸಲ್ಟ್. 123 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ, 0 ಸುತ್ತಿರೋರು. 13 ಸರ್ಕಾರಿ ಕಾಲೇಜುಗಳು 100% ರಿಸಲ್ಟ್. ಒಟ್ಟು 134 ಕಾಲೇಜುಗಳಲ್ಲಿ 100% ರಿಸಲ್ಟ್. 123 ಕಾಲೇಜುಗಳು, ಅದರಲ್ಲಿ 13 ಸರ್ಕಾರಿ ಕಾಲೇಜುಗಳು. ನಾವು ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳ ಫೋಟೋ ತೋರಿಸ್ತಾ ಇದ್ದೀವಿ. ಸಹನಾ, ಉಡುಪಿಯ ಸಹನಾ, ಎಷ್ಟು ಸಹನೆಯಿಂದ ಓದಿರಬೇಕು ಈ ಹುಡುಗಿ. ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿನಿ. 123 ಕಾಲೇಜುಗಳು 0 ಸುತ್ತಿವೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಉತ್ಕೃಷ್ಟವಾಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅದರಲ್ಲಿ ಯಾವಾಗ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿಬಿಟ್ರಲ್ಲ, ಅಲ್ಲಿ ಮೇಸ್ಟ್ರುಗಳು, ಕಾಪಿ ಹೊಡೆಸೋರು, ಬರೆಯೋರು, ಕಾಪಿ ಮಾಡಿ ಬರೆಯುವಂಥವ್ರು ಎಲ್ಲರೂ ಜಂಘಾಬಲ ಹುಡುಗೋಗ್ಬಿಡ್ತು. ಇನ್ನಷ್ಟು ಸುಲಭ ಇಲ್ಲ. ಇನ್ನೇನಿದ್ರು ಮೈ ಬಗ್ಗಿಸಿ ಓದಬೇಕು, ಪಾಸಾಗಬೇಕು. ಒಟ್ಟು 134 ಕಾಲೇಜುಗಳು 100% ರಿಸಲ್ಟ್. ಅದರಲ್ಲಿ ವೆರಿ ಇಂಪಾರ್ಟೆಂಟ್ಲಿ 13 ಸರ್ಕಾರಿ ಕಾಲೇಜುಗಳು 100% ರಿಸಲ್ಟ್. ಇದು ಭಾರಿ ಇಂಪಾರ್ಟೆಂಟ್. ಇದು ನಾವೇನು 100% ರಿಸಲ್ಟ್ ಬರಬೇಕು ಅಂತಂದರೆ, ನಾವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂದರೆ ಪ್ರೈವೇಟಿಗೆ ಹೋಗಿ ದುಡ್ಡು ಕಟ್ಟಿ ಅಲ್ಲೇ ಓದಬೇಕು ಅಂತ ಇಲ್ಲ. ಸರಿಯಾದ ರೀತಿಯ ಶಿಕ್ಷಣ ಕೊಟ್ಟರೆ ಸರ್ಕಾರಿ ಕಾಲೇಜುಗಳಲ್ಲೂ ಕೂಡ ಉನ್ನತ ಶಿಕ್ಷಣ ಸಿಗುತ್ತೆ, ಉತ್ತಮ ಶಿಕ್ಷಣ ಸಿಗುತ್ತೆ, ಉತ್ಕೃಷ್ಟವಾದಂಥ ಶಿಕ್ಷಣ ಸಿಗುತ್ತೆ. ಹೀಗಾಗಿಯೇ 134 ಕಾಲೇಜುಗಳಲ್ಲಿ 100% ರಿಸಲ್ಟ್ ಬಂದಿರುವಂಥದ್ದು. ಅದರಲ್ಲಿ 13 ಸರ್ಕಾರಿ ಕಾಲೇಜುಗಳಿವೆ ಅನ್ನುವಂಥದ್ದೇನು ಸಾಮಾನ್ಯ ಸಂಗತಿ ಅಲ್ಲ. ಅಮೂಲ್ಯ ಕಾಮತ್ ವಿಜ್ಞಾನ ವಿಭಾಗದಲ್ಲಿ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿನಿ. ಸಹನಾ, ಉಡುಪಿಯ ವಿದ್ಯಾರ್ಥಿನಿ. ಇನ್ನು ಭೂಮಿಕಾ, ನಾವು ಭೂಮಿಕಾ ಫೋಟೋ ತೋರಿಸ್ತಾ ಇದ್ದೀವಿ. ಉಡುಪಿ ಕಾಲೇಜಿನ ವಿದ್ಯಾರ್ಥಿನಿ. ಯಾವ ಕಾಲೇಜು ಅನ್ನೋದನ್ನು ನಾವು ಇನ್ನು ಸ್ವಲ್ಪ ಹೊತ್ತು ಹೇಳ್ತೀವಿ ನಿಮಗೆ. ಸೊ ಇಲ್ಲಿ ತನಕ ಈ ತುಂಬ ಮುಂದಿರುವಂಥವ್ರು ಹೆಣ್ಮಕ್ಕಳೇ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಜೆಯ ಸ್ಪೆಷಲ್ ಕ್ಲಾಸನ್ನು ಮಾಡ್ತೀವಿ. 2 ಅವಕಾಶಗಳಿದೆ. ಮತ್ತೊಂದು ಸರಿ ಪರೀಕ್ಷೆ ಕಟ್ಕೊಳ್ಳಿ, ಪಾಸಾಗಿ ಅಂತ ಹೇಳಿದ್ದಾರೆ ಮಧು ಬಂಗಾರಪ್ಪ.